ಆಟೋ ರಾಜ ಅಂದ ಕೂಡಲೇ ನಮಗೆ ತಟ್ ಅಂತ ನೆನಪಾಗೋದು ಶಂಕರ್ ನಾಗ್. ಹೌದು, ಅದ್ಭುತ ಹಾಡುಗಳು, ಚಂದದ ಲವ್ ಸ್ಟೋರಿ ಒಳಗೊಂಡ ಚಿತ್ರ ಶಂಕರ್ ನಾಗ್ ಅಭಿನಯದ ಆಟೋ ರಾಜ. ಈಗ ಇದೇ ಟೈಟಲ್ ಮತ್ತೆ ಬಳಕೆಯಾಗ್ತಿದೆ. ಕನ್ನಡಕ್ಕೆ ಈಗ ಮತ್ತೊಬ್ಬ ಆಟೋ ರಾಜನ ಎಂಟ್ರಿ ಆಗಿದೆ. ಅದ್ಯಾರು ಅನ್ನೋ ಕುತೂಹಲನ ವಾಚ್ ದಿ ಸ್ಟೋರಿ. ಈಗ ಮಳೆ ಹುಡುಗ ಗಣೇಶ್ ಕೂಡ ಆಟೋ ರಾಜ ಆಗಿದ್ದಾರೆ. ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು, ನಾನಂತೂ ಪರ್ಸ್ನಲಿ ಯಾವತ್ತೂ ಮೀಟ್ ಮಾಡಿಲ್ಲ, ಅಲ್ಲ ನೋಡೂ ಇಲ್ಲ ಅವ್ರನ್ನ. ಅವ್ರ ಸ್ಪೀಡ್ ಬಗ್ಗೆ ನಾವು ಕೇಳಿದ್ದೀವಿ, ಅವರು ಆ್ಯಕ್ಟಿವ್ನೆಸ್ ಬಗ್ಗೆ ಕೇಳಿದ್ದೀವಿ. ಒಂದು ನಿಮಿಷ ಸುಮ್ಮನಿರಲ್ಲ, ಪಟಪಟ ಅಂತ ಮಾತಾಡ್ತಿರ್ತಾರೆ, ಅದು ಇದು ಕೆಲಸ ಮಾಡ್ತಿರ್ತಾರೆ. ಆ ಸಿಂಬಾಲಿಕ್ಗೋಸ್ಕರನೇ ಇಲ್ಲಿ ನಾವು ಕುದುರೆ ಹಾಕ್ಕೊಂಡು ಹಾರ್ಸ್ ಪಾರ್ ಅಂತ ಏನಂತ ಹೇಳ್ತೀವಿ, ಎನರ್ಜಿ, ಆ ಸಿಂಬಾಲಿಕ್ಗೋಸ್ಕರನೇ ಇದು ಹಾಕ್ಕೊಂಡು ಮಾಡ್ತಾರೆ. ಗೋಲ್ಡನ್ ಸ್ಟಾರ್ ತುಂಬ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಸೀರಿಯಲಲ್ಲಿ ಮಾಡಿಕೊಂಡು ಒಬ್ಬ ಕಾಮಿಡಿ ಆ್ಯಕ್ಟರ್ ಮಾಡ್ಕೊಂಡು ಬಂದು ಇವತ್ತು ಒಬ್ಬ ಹೀರೋ ಆಗಿ ಒಬ್ಬ ಗೋಲ್ಡನ್ ಸ್ಟಾರ್ ಅಂತ ಒಂದು ಪ್ರಶಸ್ತಿ ಪಡೆದಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಇವತ್ತೊಬ್ಬ ನಮ್ಮ ಮೂಲಕ್ಕೆ ನಮ್ಮ ಒಂದನ್ನು ದುಡಿತಕ್ಕಂಥ ಉದ್ಯೋಗ ಜೀವನದ ಮೂಲಕ ನಾವು ದಾರಿ ಹಿಡ್ಕೊಳ್ತಕ್ಕಂಥ ಆಟೋವನ್ನು ಹಿಡ್ಕೊಂಡು ಅದೇ ರೀತಿ ನಾವು ಯಾವ ರೀತಿ ನಡಿತೀವಿ ಆ ರೀತಿ ಒಂದು ಪಿಕ್ಚರ್ನ ನಡೆಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ಒಳ್ಳೆಯ ಯಶಸ್ವಿ ನಡಿಬೇಕು, ಈ ಪಿಕ್ಚರ್ ಒಳ್ಳೆ ರೀತಿ ನಡಿಬೇಕು ಅನ್ನೋ ನನ್ನ ಆಸಕ್ತಿ. ಈಗಿನ ಈ ಆಟೋ ರಾಜ ಏನ್ ಮಾಡ್ತಿದೆ, ಹೊಸದನ್ನ ಏನು ತೋರುತ್ತಿದೆ, ಇಂಥ ಪ್ರಶ್ನೆಗಳು ಈಗ ಸಹಜ. ಈ ಚಿತ್ರಕ್ಕೂ ಆಟೋ ರಾಜ ಅಂತಲೇ ಟೈಟಲ್ ಇದೆ. ವಿಶೇಷ ಏನು, ಆಟೋ ರಾಜ ಚಿತ್ರದ ರಿಮೇಕೆ. ಇದನ್ನ ಚಿತ್ರತಂಡ ಆರಂಭದಿಂದಲೂ ಸ್ಪಷ್ಟಪಡಿಸಿದೆ. ಈಗಲೂ ಮತ್ತೆ ಅದನ್ನೇ ಹೇಳಿದೆ. ಯಾವುದೇ ಕಾರಣಕ್ಕೂ ಹಳೆ ಆಟೋ ರಾಜಕ್ಕೂ ಈ ಆಟೋ ರಾಜಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ಶೀರ್ಷಿಕೆ ಮಾತ್ರ ನಾನು ಅದನ್ನು ತೊಗೊಂಡಿದ್ದೀನಿ. ಇವತ್ತಿನ ಟ್ರೆಂಡಿಗೆ ಒಬ್ಬ ಆರ್ಡಿನರಿ ಆಟೋ ಡ್ರೈವರ್, ಅವನ ಜೀವನದಲ್ಲಿ ಲವ್ ಹೇಗೆ ವರ್ಕ್ ಆಗುತ್ತೆ, ಅವನ ಜೀವನದಲ್ಲಿ ಎಥಿಕ್ಸ್ ಆಗಿರುತ್ತೆ, ಅವನ ಜೀವನದಲ್ಲಿ ಒಂದು ವೇ ಆಫ್ ಥಿಂಕಿಂಗ್ ಆಗಿರುತ್ತೆ. ಸೊ ಇದನ್ನು ನಾನು ಇಟ್ಟು ಸಿನಿಮಾ. ಈ ಆಟೋ ರಾಜನಿಗೂ ಒಬ್ಬ ಪ್ರೇಯಸಿದ್ದಾರೆ. ಶೈಲು ಸಿನಿಮಾದಲ್ಲಿ ಕಾಣಿಸಿಕೊಂಡ ಅದೇ ಸೀದಾ ಸಾದಾ ಬ್ಯೂಟಿ ಬಾಮಾ ಜೊತೆಯಾಗಿದ್ದಾರೆ. ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ನಲ್ಲಿ ನಟಿಸಲಿರೋ ಬಾಮಾ ರಾಧಾ ಎಂಬ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ. It was a nice experience because Shailu, that's a wonderful film that was a good character for me. And again, Auto Raja, we are working together, so it will be a good thing for me. ಗಣೇಶ್ ಆಟೋ ರಾಜನಾಗಿ ಬರ್ತಾ ಇದ್ದಾರೆ. ಮಳೆ ಹುಡುಗನ ಈ ಹೊಸ ಅವತಾರಕ್ಕೆ ಕಿಚ್ಚ ಸುದೀಪ್ ಕ್ಲಾಪ್ ಮಾಡಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಶುಭ ಕೋರಿದ್ದಾರೆ. ಇನ್ನು ಆಟೋ ರಾಜ ಚಿತ್ರ ತಂಡದ ಬಗ್ಗೆ ಹೇಳೋದಾದ್ರೆ, ಅರ್ಜುನ್ ಜನ್ಯ ಸಂಗೀತ ನೀಡ್ತಾ ಇದ್ದಾರೆ. ಅಲೆಮಾರಿ ಚಿತ್ರಕ್ಕೆ ಕ್ಯಾಮೆರಾ ವರ್ಕ್ ಮಾಡಿದ್ದ ಮಂಜುನಾಥ್ ಇಲ್ಲೂ ಡಿಜಿಟಲ್ ಟೆಕ್ನಾಲಜಿಯ ಕ್ಯಾಮೆರಾ ಕೈಚಳಕ ತೋರುತ್ತಿದ್ದಾರೆ. 50 ದಿನದ ಒಂದೇ ಹಂತದಲ್ಲಿ ಆಟೋ ರಾಜ ಚಿತ್ರೀಕರಣವಾಗಲಿದೆ. ಸದ್ಯಕ್ಕೆ ಗಣೇಶ್ ಆಟೋ ರಾಜನಾಗಿ ಮಿಂಚಲು ರೆಡಿ. ಶಂಕರ್ ನಾಗ್ ಅಭಿನಯದ ಆಟೋ ರಾಜ ಚಿತ್ರದಲ್ಲಿ ಒಳ್ಳೆ ಹಾಡುಗಳಿದ್ದು ಒಳ್ಳೆ ಲವ್ ಸ್ಟೋರಿ ಇತ್ತು. ಗಣೇಶ್ ಹಾಗೂ ಬಾಮಾ ಅಭಿನಯದ ಈ ಚಿತ್ರದಲ್ಲೂ ಅದನ್ನು ನಿರೀಕ್ಷೆ ಮಾಡಬಹುದು. ಟೈಟಲ್ ಒಂದೇ ಆದರೂ ಆ ಕತೆ ಬೇರೆ, ಈ ಕತೆ ಬೇರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರೇವನ್ PJ ಊರ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಸಿನಿಮಾ ಹಂಗಾಮ. ಬಣ್ಣದ ಜಗತ್ತಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.